ನಮಸ್ತೆ. ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ ಇವತ್ತಿನ ಒಂದು ವಿಡಿಯೋದಲ್ಲಿ ಮೂಟ್ ಕೋರ್ಟ್ ಸಬ್ಜೆಕ್ಟ್ನ ಬಗ್ಗೆ ನಾನು ಹೇಳಕ್ಕೆ ಹೋಗ್ತಾ ಇದ್ದೀನಿ. ಜನರಲಿ ಈಗ ನೀವೆಲ್ಲ ನೋಡ್ತಾ ಬಂದಿರೋ ಹಾಗೆ ನಿಮಗೆಲ್ಲ ಅವಶ್ಯಕತೆ ಇಲ್ಲ ಈ ಮೂಟ್ ಕೋರ್ಟ್ ಸಬ್ಜೆಕ್ಟ್ನ ಬಗ್ಗೆ ಹೇಳುವಂಥದ್ದು. ಯಾಕಂದರೆ ರೀಸನ್ ಏನಂತ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತಾಗಿದೆ. ಸೊ ಹೇಗೆ ಪಾಸ್ ಆಗ್ಬೋದು ಈ ಕ್ಲಿನಿಕಲ್ ಕೋರ್ಸ್ಗಳನ್ನು ಅಂತ. ಯಾಕಂದ್ರೆ ನೋಡಿದ್ದೀರಾ ಆಲ್ರೆಡಿ ಎರಡೆರಡು ಕ್ಲಿನಿಕಲ್ ಕೋರ್ಸ್ಗಳನ್ನು ನಿಮ್ಮ ಹಳೆ 2 ಸೆಮಿಸ್ಟರ್ಗಳಲ್ಲಿ ಮುಗಿಸ್ಕೊಂಡು ಬಂದಿದ್ದೀರಾ. ಸೊ ಎನಿಯೋ ಆಲ್ಮೋಸ್ಟ್ ಆಗಿ 99.999 ಅರೌಂಡ್ 100% ಕಾಲೇಜಲ್ಲಿ ನೀವು ರೆಕಾರ್ಡ್ಸ್ಗಳನ್ನು ಸಬ್ಮಿಟ್ ಮಾಡಿದರೆ ಇದು ಪಾಸ್ ಆಗುತ್ತೆ. ಅವರೊಂದು ಬೇಸಿಕ್ ಪ್ರೊಸೀಜರ್ಸ್ಗಳನ್ನು ಹೇಳಿರ್ತಾರೆ, ಅದನ್ನು ಫಾಲೋ ಮಾಡಿದರೆ ಪಾಸ್ ಆಗುತ್ತೆ. ತಲೆ ಕೆಡಿಸ್ಕೊಳ್ಳುವಂಥದ್ದು ಏನೂ ಇಲ್ಲ. ನಾಲೆಜ್ ಪರ್ಪಸ್ ಅಂತ ಬಂದಾಗ ನಾನು ಅದನ್ನು ಈಗ ಅರ್ಥ ಮಾಡಿಸ್ತೇನೆ, ಏನೇನಿದೆ ಇದರಲ್ಲಿ, ಏನೇನು ನೀವು ನಾಲೆಜ್ ವೈಸ್ ತಗೊಳ್ಬಹುದು ಅಂತ. ಡೈರೆಕ್ಟಾಗಿ ಸಿಲೆಬಸ್ ಕಾಪಿ ಏನಿದೆ, ಯೂನಿವರ್ಸಿಟಿ ಸಿಲೆಬಸ್ ಕಾಪಿ ಡೈರೆಕ್ಟಾಗಿ ಅಲ್ಲಿಂದನೇ ತೆಗೆದ್ಬಿಟ್ಟು ನಾನು ನಿಮಗೆ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾ ಇದ್ದೇನೆ ಏನೇನಿದೆ ಅಂತ. ಇದು ನಾನು ತುಂಬ ಕಾಂಪ್ಲಿಕೇಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ತುಂಬ ಸಿಂಪಲಾಗಿ ಒಂದು ಓವರ್ವ್ಯೂ ಹೇಳ್ಬಿಡ್ತಾನೆ. ಸಬ್ಜೆಕ್ಟ್ ಹೆಸರು ಬಂದುಬಿಟ್ಟು ಮೂಟ್ ಕೋರ್ಟ್ ಎಕ್ಸಸರೀಸ್ ಆ್ಯಂಡ್ ಇಂಟರ್ನ್ಶಿಪ್ ಅಂತ ಇದೆ. ಸೊ ಇಂಟರ್ನ್ಶಿಪ್ ಅನ್ನುವಂಥದ್ದು ನೀವು ನಿಮ್ಮ ವೆಕೇಷನ್ ಟೈಮಲ್ಲಿ ನಡೆಸಿರಬೇಕು, ಅದನ್ನು ಇಲ್ಲಿ ರೆಕಾರ್ಡ್ಸ್ಗಳನ್ನು ಸಬ್ಮಿಟ್ ಮಾಡಬೇಕು. ಮೂಟ್ ಕೋರ್ಟ್ ಅಂದರೆ ಏನು ಅಂತಂದರೆ ಒಂದು ಕಲ್ಪಿತ ನ್ಯಾಯಾಲಯ ಅಂತ ಕರಿತೀವಿ ನಾವು. ಕಲ್ಪಿತ ನ್ಯಾಯಾಲಯ ಅರ್ಥ ಏನು ಅಂದರೆ, ಈ ಕೋರ್ಟ್ಸ್ ಎಲ್ಲ ನೋಡಿದಿರಲ್ವಾ, ಕೋರ್ಟ್ಸಲ್ಲಿ ಇಲ್ಲಿ ಜಡ್ಜ್ ಸಾಹೇಬ್ರು ಇರ್ತಾರೆ, ಇಲ್ಲಿ ವಕೀಲರು ಕುತ್ಕೊಳ್ಳೋಕ್ಕಂಥ ಜಾಗ ಕೊಟ್ಟಿರ್ತಾರೆ, ಇದೇ ಕೋರ್ಟ್ ಅಂತ ಅಸ್ಯೂಮ್ ಮಾಡ್ಕೋಣ, ಇಲ್ಲಿ ಕೋರ್ಟ್ ಎಂಟ್ರಿ ಅಂತ ಅಸ್ಯೂಮ್ ಮಾಡ್ಕೋಣ, ಇಲ್ಲಿ ಜಡ್ಜ್ ಸಾಹೇಬ್ರು ಕುಂತಿರ್ತಾರೆ, ವಾದ ವಿವಾದಗಳು ನಡೆಯುತ್ತೆ, ಇಲ್ಲಿ ಕಟ್ಟೆ ಎಲ್ಲ ಇರುತ್ತೆ. ಸೊ ಇದೇ ರೀತಿಯಾಗಿ ಪ್ರತಿಯೊಂದು ಕಾಲೇಜ್ಗಳಲ್ಲಿ, ನಿಮ್ಮ ಕಾಲೇಜಲ್ಲೂ ಕೂಡ ಒಂದು ಕನ್ಸ್ಟ್ರಕ್ಷನ್ನ ರೆಡಿ ಮಾಡಿರ್ತಾರೆ. ನಿಮಗೆ ಪ್ರಾಕ್ಟೀಸ್ ಆಗಲಿ, ನೀವು ಕೋರ್ಟಲ್ಲೇ ಪ್ರಾಕ್ಟೀಸ್ ಮಾಡಿದ ಹಾಗೆ ಸಿವಿಲ್ ಕೇಸು, ಕ್ರಿಮಿನಲ್ ಕೇಸು, ಬೇಲು, ಮರ್ಡರು, ಕಾನ್ಸ್ಟಿಟ್ಯೂಷನ್ ಕೇಸು, ರಿಟ್ ಕೇಸು ಪ್ರಾಕ್ಟೀಸ್ ಆಗಲಿ ಅಂತ. ಸೊ ಇದು ಏನಿದೆ, ಇದು ಫೈನಲ್ ಸೆಮಿಸ್ಟ್ರಲ್ಲಿ ಇಟ್ಟಿರ್ತಾರೆ ನಿಮಗೆ. ಯಾಕಂದರೆ ಎಲ್ಲ ಲಾಸ್ಗಳನ್ನು ತಿಳ್ಕೊಂಡು ಅಲ್ಲಿ ನೀವು ವಾದ ವಿವಾದಗಳನ್ನು ಮಾಡಿಕೊಂಡು ರೆಡಿ ಆಗುವಂಥದ್ದು. ಈಗ ಡಾಕ್ಟರ್ಸ್ಗಳಿಗೆ ಲಾಸ್ಟಿಗೆಲ್ಲ ಬಾಡಿಗಳೆಲ್ಲ ಕೊಟ್ಟು ಆಪ್ರೇಷನ್ ಮಾಡಿ ಅಂತ ಹೇಳ್ತಾರಲ್ವಾ, ಆ ರೀತಿ ನಿಮ್ಮ ಕೈಯಲ್ಲಿ ಕೇಸ್ಗಳನ್ನು ಕೊಟ್ಬಿಟ್ಟು ಹ್ಯಾಂಡ್ಲ್ ಮಾಡಿ ಅಂತ ಹೇಳ್ತಾರೆ. ಅದು ಮೂಟ್ ಕೋರ್ಟ್ ಎಕ್ಸಸೈಸ್, ಲಾಸ್ಟ್ ಇಂಟರ್ನ್ಶಿಪ್ ಮತ್ತು ಮೂಟ್ ಕೋರ್ಟ್ ನಡೆಯುವಂಥದ್ದು. ಓಕೆ, ಈಗ ಸೊ ವಿಷಯ ಅಂತೂ ಅರ್ಥ ಆಯ್ತು ಏನು ಸಬ್ಜೆಕ್ಟ್ ಹೇಳ್ತಾ ಇದೆ ಅಂತ. ಅದನ್ನೇ ಇಲ್ಲಿ ಮೂಟ್ ಕೋರ್ಟ್ ಎಕ್ಸಸೈಸ್ ಅಂತ ಕರೀತಾರೆ. ಕಲ್ಪಿತ ನ್ಯಾಯಾಲಯದ ಒಂದು ಪ್ರಾಕ್ಟೀಸ್ನ ಮಾಡುವಂಥದ್ದು. ಮತ್ತು ನೀವು ಇಂಟರ್ನ್ಶಿಪ್ ಆಲ್ರೆಡಿ ಮಾಡಿರುವಂಥದ್ದು ಸರ್ಟಿಫಿಕೇಟ್ಗಳನ್ನ ಇಡುವಂಥದ್ದು. ಆ್ಯಕ್ಚುಲ್ ಆಗಿ ಇದು ಸಿಲೆಬಸ್ ಯೂನಿವರ್ಸಿಟಿ ಕೊಟ್ಟಿರುವಂಥ ಪ್ರಕಾರ 4 ಟೈಪ್ ಆಗಿದ್ದು ಡಿವೈಡ್ ಆಗ್ತಾ ಹೋಗುತ್ತೆ. ಫಸ್ಟ್ ಬಂದುಬಿಟ್ಟು ಮೂಟ್ ಕೋರ್ಟಿಂದ ಒಂದು 30 ಮಾರ್ಕ್ಸು, ಆಯಿತಾ, ಮೂಟ್ ಕೋರ್ಟಿಂದು. ಆಮೇಲೆ ನಿಮ್ಮ ಒಂದು ಅಬ್ಸರ್ವೇಷನ್ ಟ್ರಯಲ್ ಅನ್ನುವಂಥದ್ದು ಏನಿದೆ, ನೀವು ಹೋಗ್ಬಿಟ್ಟು ಕೋರ್ಟ್ಸ್ಗಳಲ್ಲಿ ಅಬ್ಸರ್ವೇಷನ್ ಮಾಡುವಂಥದ್ದು ಒಂದು 30 ಮಾರ್ಕ್ಸ್ ಇದೆ. ಸೊ ಅದಾದಮೇಲೆ ನಿಮ್ಮದೊಂದು ಇಂಟರ್ನ್ಶಿಪ್ಸ್ ಇದೆಯಲ್ವಾ, ಕ್ಲೈಂಟ್ ಇಂಟರ್ವ್ಯೂ ಇದೆ, ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಕ್ಲೈಂಟ್ ಇಂಟರ್ವ್ಯೂದು ಒಂದು 30 ಮಾರ್ಕ್ಸು ಪ್ಲಸ್ ಲಾಸ್ಟಿಗೆ ಇದೆಲ್ಲ ಮುಗಿದ್ಮೇಲೆ ಒಂದು 10 ಮಾರ್ಕ್ಸು ವೈವಾಗೆ ಅಂತ ಕೊಟ್ಟಿದ್ದಾರೆ. ಯೂನಿವರ್ಸಿಟಿ ಪ್ರಿಸ್ಕ್ರೈಬ್ ಮಾಡಿರುವಂಥ ಸಿಲೆಬಸ್ ಇದು. ಆದರೆ ಇಲ್ಲಿ ಇದಕ್ಕೆ 30 ಏನೂ ತಲೆಗೆಡ್ಸ್ಕೊಳ್ಬೇಡಿ. ಆಯಾ ಕಾಲೇಜಸ್ಗಳಲ್ಲಿ ಹೇಳುವಂಥ ಬೇಸಿಕ್ ಪ್ರೊಸೀಜರ್ಸ್ಗಳನ್ನು ಫಾಲೋ ಮಾಡಿ, ಹೇಳುವಂಥ ಸರ್ಟಿಫಿಕೇಟ್ಸ್ಗಳನ್ನು ಕೊಟ್ಟು ನೀಟಾಗಿ ಬೈಂಡಿಂಗ್ ಮಾಡಿಕೊಟ್ರೆ ನಾನ್ ಆ್ಯಂಡ್ ಅವರೇಜ್ ಮಾರ್ಕ್ಸ್ ಎಷ್ಟು ಕೊಡ್ತಾರೆ. ಯಾರೂ ಕೂಡ ಏನೂ ಸಮಸ್ಯೆ ಮಾಡಲ್ಲ. ಕಾಲೇಜಲ್ಲಿ ಹೇಳುವಂಥ ಪ್ರೊಸೀಜರ್ಸ್ಗಳನ್ನು ಫಾಲೋ ಮಾಡಿ ಅಷ್ಟೇ ಸಾಕು. ಅವ್ರು ಹೇಳುವಂಥ ಟೈಮ್ ಲೈನ್ಸ್ಗಳನ್ನು ಫಾಲೋ ಮಾಡಿ, ಪ್ರೊಸೀಜರ್ ಫಾಲೋ ಮಾಡಿ, ಯಾವಾಗ ಏನು ಮುಟ್ಕೊಟ್ಟು ರೆಕಾರ್ಡ್ ಸಬ್ಮಿಷನ್ ಎಲ್ಲ ಮಾಡಿ. ಏನಾದರೂ ಡೌಟ್ಸ್ಗಳಿದ್ದಲ್ಲಿ ನಮ್ಮ ಟೀಮ್ಗೆ ನೀವು ಕಾಲ್ ಮಾಡಿ, ನಮ್ಮ ಟೀಮ್ನವ್ರು ನಿಮಗೆಲ್ಲ ಸಜೆಸ್ಟ್ ಮಾಡ್ತಾರೆ ಯಾವ ರೀತಿ ಏನೇನು ಮೂಟ್ ಕೋರ್ಟ್ ಮಾಡಬೇಕು ಅಂತ. ಯೂನಿವರ್ಸಿಟಿ ಹೇಳಿರೋ ಪ್ರಕಾರ ಮೂಟ್ ಕೋರ್ಟು 30 ಮಾರ್ಕ್ಸಿಗಿದೆ ಅಂತೆ. ಓಕೆ, ಸೊ ಪ್ರತಿಯೊಬ್ಬ ಸ್ಟೂಡೆಂಟು 3 ಮೂಟ್ ಕೋರ್ಟ್ಗಳನ್ನು ಮಾಡಬೇಕಂತೆ. ಈ 3 ಮೂಟ್ ಕೋರ್ಟ್ಗಳಲ್ಲಿ ಯಾವ್ದಾವ್ದು ಮಾಡಿಸ್ತಾರೆ ಅಂದರೆ, ಒಂದು ಸಿವಿಲ್ ಕೇಸ್ನ ಮಾಡಿಸ್ತಾರೆ ನಿಮ್ಮ ಕೈಯಲ್ಲಿ, ಒಂದು ಕ್ರಿಮಿನಲ್ ಕೇಸ್ನ ಮಾಡಿಸ್ತಾರೆ, ಒಂದು ಕಾನ್ಸ್ಟಿಟ್ಯೂಷನಲ್ ಕೇಸ್ನ ಮಾಡಿಸ್ತಾರೆ. ಅಂದರೆ ಒಂದು ದಿವಾನಿ ಕೇಸ್ನ ಮಾಡಿಸ್ತಾರೆ, ಒಂದು ಅಪರಾಧಿಕ ಕೇಸ್ನ ಮಾಡಿಸ್ತಾರೆ, ಇನ್ನೊಂದು ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಕೇಸ್ನ ಒಂದು ಮಾಡಿಸ್ತಾರೆ. 3ಕ್ಕೂ ಕೂಡ 10 ಮಾರ್ಕ್ಸ್ ಅನ್ನುವಂಥದ್ದು ಕ್ಯಾರಿ ಮಾಡ್ತಾರೆ. ಅದರಲ್ಲಿ 10 ಮಾರ್ಕ್ಸಲ್ಲಿ 5 ಮಾರ್ಕ್ಸ್ ಓರಲಿಗೆ ಇಟ್ಟಿರ್ತಾರೆ, 5 ಮಾರ್ಕ್ಸ್ ನೀವೇನು ರಿಟರ್ನ್ ಬರ್ದು ಕೊಡ್ತೀರಾ ಅದಕ್ಕೆ ಇಟ್ಟಿರ್ತಾರೆ. ಇದನ್ನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಆಯಿತಾ. ಸೊ ಇಲ್ಲೆಲ್ಲ ಏನು ಕೊಟ್ಟಿರೋದು ಅಂತಂದರೆ, ಸ್ಟೂಡೆಂಟ್ ಅನ್ನುವಂಥ ರಿಟರ್ನ್ ಸಬ್ಮಿಷನನ್ನು ಯಾರು ನಿಮ್ಮ ಗೈಡ್ ಇರ್ತಾರೆ ಅವ್ರ ಗೈಡ್ ಟೀಚರ್ಗಳಿಗೆ ಕೊಡಬೇಕು. ರಿಟರ್ನ್ ಸಬ್ಮಿಷನ್ ನೀವೇನು ಕೊಡ್ತೀರಾ 3 ಮೂಟ್ ಕೋರ್ಟ್ಗಳದ್ದು ಒನ್ ಸೈಡ್ ಬಾಂಡ್ ಸೈಜ್ ಪೇಪರಲ್ಲಿ ಬರೆದಿರಬೇಕು, ಆಯಿತಾ. ಅದನ್ನು ಸರ್ಟಿಫಿಕೇಟ್ ಇರಬೇಕು, ಅದರಲ್ಲಿ ಸೈನ್ ಮಾಡಿರಬೇಕು. ಟೀಚರು, ಪ್ರಿನ್ಸಿಪಲ್ಲು ಎಲ್ಲರದು ಬೊನಫೈಡ್ ಸರ್ಟಿಫಿಕೇಟ್ ಸೈನ್ ಮಾಡಿಬಿಟ್ಟು ನೀವು ಅದನ್ನು ಬೈಂಡ್ ಮಾಡಬೇಕಾಗುತ್ತೆ. ನೇಮ್ ಆಫ್ ದ ಎಕ್ಸಾಮಿನೇಷನ್, ನಂಬರ್, ಸೆಂಟರ್ ಎಲ್ಲ ಬರೆದ್ಬಿಟ್ಟು ನೀವು ಬೈಂಡಿಂಗ್ ಮಾಡಬೇಕು ಅಂತ ಹೇಳಿದ್ದಾರೆ. ನಿಮ್ಮ ಹಳೆ ಸೀನಿಯರ್ಸ್ಗಳು ನೋಡಿದರೆ, ಅಥವಾ ನೀವು ಲಾಸ್ಟ್ ಇಯರ್ ಎಲ್ಲ ಇದ್ದಾಗ ನೋಡಿದಾಗ ಅಂತಂದರೆ, ನಿಮ್ಮ ಸೀನಿಯರ್ಸ್ಗಳೆಲ್ಲ ಒಂದು ಬೈಂಡಿಂಗ್ ಬುಕ್ಕನ್ನು ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ. ಅದೇ ಆ ಬುಕ್ಕನ್ನು ಇಲ್ಲಿ ಬೈಂಡಿಂಗ್ ಮಾಡಿ ಅಂತ ಹೇಳ್ತಾ ಇರೋದು 30 ಮಾರ್ಕ್ಸಿಗೆ. ಸೊ ಸಮ್ಟೈಮ್ಸ್ ಸಪ್ರೇಟ್ ಮಾಡೋಕ್ಕೆ ಹೇಳ್ತಾರೆ, ಸಮ್ಟೈಮ್ಸ್ ಅದರಲ್ಲೇ ಇದನ್ನು ಹಾಕ್ಲಿಕ್ಕೆ ಹೇಳ್ತಾರೆ. ಸೊ ಅದೇನು ಅಂದರೆ ಅಬ್ಸರ್ವೇಷನ್ ಆಫ್ ಟ್ರಯಲ್ಸ್ ಅಂತ ಇದೆ. ಸೊ ನೀವು ಪ್ರತಿಯೊಬ್ಬ ಸ್ಟೂಡೆಂಟು
2 ಕೇಸಸ್ಗಳನ್ನ ಅಬ್ಸರ್ವ್ ಮಾಡ್ಬೇಕಂತೆ, ಒಂದು ಸಿವಿಲ್ ಕೇಸು ಒಂದು ಕ್ರಿಮಿನಲ್ ಕೇಸು ಲಾಸ್ಟ್ 2 to 3 ಇಯರ್ಸ್ಗಳಲ್ಲಿ, ಅಂದ್ರೆ ಹೋದ ವರ್ಷ ಹಚ್ಚೆ ವರ್ಷದಲ್ಲಿ ಅಬ್ಸರ್ವ್ ಮಾಡಿರ್ಬೇಕಂತೆ. ಅಲ್ಲಿ ಯಾವ ಯಾವ ಸ್ಟೆಪ್ಸ್ಗಳನ್ನ ಫಾಲೋ ಮಾಡ್ತಾರೆ ಅನ್ನುವಂಥದ್ದನ್ನ ಬರ್ದಿಡ್ಬೇಕು, ಅದನ್ನ ಬರ್ಕೊಂಡಿರ್ಬೇಕು ನಿಮ್ಮ ಡೈರಿಯಲ್ಲಿ. ಅದನ್ನು ಕೂಡ ಬಾಂಡ್ ಸೈಜಲ್ಲಿ ಬರೆದು ಬೋನಾಫೈಡ್ ಸರ್ಟಿಫಿಕೇಟ್ ಹಾಕಿಸಿ ಸೀಲು ಸಿಗ್ನೇಚರ್ ಎಲ್ಲ ಹಾಕ್ಸ್ಬಿಟ್ಟು ಎಕ್ಸಾಮಿನೇಷನ್ ಸೀಟ್ ನಂಬರ್ ಎಲ್ಲ ಹಾಕ್ಬಿಟ್ಟು ಅದು ಒಂದು ಬಾಂಡ್ ಮಾಡಿಸ್ಬೇಕು, ಅದು ಒಂದು ಬುಕ್ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದು ಕಾಲೇಜ್ಗಳಲ್ಲಿ 2 ಸೇರಿಸ್ಬಿಟ್ಟು ಒಂದೇ ಬುಕ್ ಮಾಡಿಸ್ತಾರೆ, ಕೆಲವೊಂದು ಕಾಲೇಜ್ಗಳಲ್ಲಿ ಬೇರೆ ಬೇರೆ ಬುಕ್ಗಳಾಗಿ ಮಾಡ್ತಾರೆ. ಅದು ನಿಮ್ಮ ಕಾಲೇಜ್ ಇಂಟರ್ನಲ್ ಸರ್ಕ್ಯುಲೇಷನ್ ಬಿಟ್ಟಿದ್ದು. ಆಮೇಲೆ ಇನ್ನೊಂದಿದೆ ಕ್ಲೈಂಟ್ ಇಂಟರ್ವ್ಯೂ ಅಂತ ಇದೆ. ಪ್ರತಿ ಒಬ್ಬ ಸ್ಟೂಡೆಂಟು ಕೂಡ 2 ಸೆಷನ್ಸ್ಗಳನ್ನ ತಗೊಳ್ಕೊಳ್ಬೇಕಂತೆ, ಲಾಯರ್ ಆಫೀಸಲ್ಲೋ ಲೀಗಲ್ ಏಡ್ ಆಫೀಸಲ್ಲೋ. ಅಲ್ಲಿ ಹೇಗೆ ಡೈರೀಸ್ಗಳೆಲ್ಲ ಪ್ರೊಸೀಡಿಂಗ್ ಮಾಡ್ತಾರೆ, ಡೈಲಿ ಡೈರೀಸ್ಗಳೆಲ್ಲ ಹೇಗೆ ಮೇಂಟೈನ್ ಮಾಡ್ತಾರೆ ಅನ್ನುವಂಥದ್ದಕ್ಕೊಂದು 15 ಮಾರ್ಕ್ಸ್ ಇಟ್ಟಿದ್ದಾರೆ. ಅದಾದ್ಮೇಲೆ ಸ್ಟೂಡೆಂಟು ಡಾಕ್ಯುಮೆಂಟ್ಸ್ಗಳನ್ನ ಕೋರ್ಟ್ ಪೇಪರ್ಸ್ಗಳನ್ನ ಹೇಗೆ ಪ್ರಿಪೇರ್ ಮಾಡ್ತಾರೆ, ಹೇಗೆ ಪ್ರೊಸೀಜರ್ಸ್ಗಳನ್ನ ಫೈಲ್ ಮಾಡ್ತಾರೆ, ಸೂಟ್ ಹೇಗೆ ಫೈಲ್ ಮಾಡ್ತಾರೆ, ಇದನ್ನೆಲ್ಲದನ್ನು ಕೂಡ ಮಾಡ್ಬೇಕಂತೆ. ಅದಕ್ಕೊಂದು 15 ಮಾರ್ಕ್ಸ್ ಅಂತೆ, 15 ಮಾರ್ಕ್ಸ್. ಸೊ ಇದ್ರದ್ದು ನೀವು ಒಂದು ಸ್ವಲ್ಪ ಡಾಕ್ಯುಮೆಂಟೇಶನ್ ಎಲ್ಲ ಮತ್ತೆ ಬೌಂಡ್ ಮಾಡಿ ಸೈಜ್ ಮಾಡಿ ಪ್ರಿನ್ಸಿಪಲ್ಸ್ ಅವರು ಇವರು ಸಿಗ್ನೇಚರ್ ಸೀಲು ಸಿಗ್ನೇಚರ್ ಸರ್ಟಿಫಿಕೇಟ್ ಎಲ್ಲ ಹಾಕಿಸಿ ಅಟ್ಯಾಚ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಆದ್ಮೇಲೆ ನೀವೇನು ಮೂಟ್ ಕೋರ್ಟಲ್ಲಿ ಕಲ್ತ್ರಿ ಅನ್ನುವಂಥದ್ದನ್ನ ನಿಮ್ಮ ಕಾಲೇಜಲ್ಲಿ ಒಂದು ವೈವಾನ ಮಾಡ್ತಾರೆ. ಆ ವೈವಾದಲ್ಲಿ ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಸಿವಿಲ್ ಕೇಸಲ್ಲಿ ಏನ್ ನೋಡಿದೆ, ಕ್ರಿಮಿನಲ್ ಕೇಸಲ್ಲಿ ಏನ್ ನೋಡಿದೆ, ಕಾನ್ಸ್ಟಿಟ್ಯೂಷನಲ್ ಕೇಸಲ್ಲಿ ಏನ್ ನೋಡಿದೆ, ಏನ್ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇರುತ್ತೆ, ಡ್ರಾಫ್ಟಿಂಗ್ ಹೇಗಾಗುತ್ತೆ ಅನ್ನುವಂಥ ಒಂದು ಬೇಸಿಕ್ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಸೊ ಇದನ್ನೆಲ್ಲ ನೀವು ತಗೊಂಡು ಔಟ್ ಆಫ್ 100 ಮಾರ್ಕ್ಸ್ಗೆ ನಿಮಗೆ ಮಾರ್ಕ್ಸ್ ಗಳನ್ನ ಹಾಕ್ತಾರೆ. ಓಕೆ, ಸೊ ಇಲ್ಲಿ ಓವರ್ ಆಲ್ ನಾನು ನಿಮಗೆ ಹೇಳಿದ್ದಷ್ಟೇ ಸಿಲೆಬಸ್ ಕಾಪಿ ಏನಿದೆ ಅಂತ. ಜಾಸ್ತಿ ಸೀರಿಯಸ್ ಆಗಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಟೈಮ್ ಜೊತೆ ಟ್ರಾವೆಲ್ ಮಾಡಿ ಅಷ್ಟೇ. ನಾನು ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದ್ದೇನೆ, ಟೈಮ್ ಜೊತೆ ಟ್ರಾವೆಲ್ ಮಾಡಿ, ಕಾಲೇಜಲ್ಲಿ ಹೇಳುವಂತ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಗಳನ್ನ ಫುಲ್ಫಿಲ್ ಮಾಡ್ತಾ ಹೋಗಿ. ಅವ್ರು ಹೇಳ್ತಾರೆ ಇದ್ ಮಾಡಿ ಅದ್ ಮಾಡಿ, ಅದನ್ನ ತೊಗೊಂಡ್ ಬನ್ನಿ, ಇದನ್ನ ಸಬ್ಮಿಟ್ ಮಾಡಿ ಅಂತ. ಸಬ್ಮಿಟ್ ಮಾಡಿ, ಸರ್ಟಿಫಿಕೇಟ್ಗಳನ್ನು ಸಬ್ಮಿಟ್ ಮಾಡಿ, ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಿ, ರಿಪೋರ್ಟ್ಸ್ಗಳನ್ನು ಮಾಡಕ್ಕೆ ಹೇಳ್ತಾರೆ. ನೋಡಿ ಅಕ್ಕಪಕ್ಕ ಫ್ರೆಂಡ್ಸ್ ಸೀನಿಯರ್ಸ್ಗಳದ್ದು ಆ ರಿಪೋರ್ಟ್ಸ್ಗಳನ್ನು ಸಬ್ಮಿಟ್ ಮಾಡಿ. ಎನಫ್ ಆಯ್ತಾ. ಎಕ್ಸಾಮ್ ಟೈಮ್ ಬರುತ್ತೆ, ಎಕ್ಸಾಮ್ ಟೈಮ್ ಬಂದ್ಮೇಲೆ ಒಂದಿಷ್ಟು ಮಾರ್ಕ್ಸ್ ಎಲ್ರಿಗೂ ಹೋಲ್ಸೆಲ್ಲ ಕೊಡೋ ತರ ಕೊಡ್ತಾರೆ. ಅದನ್ನ ಲಾಸ್ಟ್ 2 ಸಬ್ಜೆಕ್ಟ್ ಅಲ್ಲಿ ನೋಡಿದೀರಾ. ಇದರಲ್ಲಿ ಯಾವುದು ನಿಮ್ಮ ಡ್ರಾಫ್ಟಿಂಗು ಪ್ಲೀಡಿಂಗು ಅದ್ರಲ್ಲಿ ನೋಡಿದ್ರಿ. ಅದಕ್ಕಿಂತ ಹಿಂದೆ ಒಂದು ಸಬ್ಜೆಕ್ಟ್ ಅಲ್ಲೂ ಕೂಡ ನೀವು ನೋಡಿದ್ರಿ ಇದನ್ನ. ನಿಮ್ಮ ಒಂದು 2 ಕ್ಲಿನಿಕಲ್ ಕೋರ್ಸ್ ಬಂದಿತ್ತು, ADRS ಅಂತ ಒಂದು ಸಬ್ಜೆಕ್ಟ್ ಬಂದಿತ್ತು ಒಂದು ಸೆಮಿಸ್ಟರ್ ಅಲ್ಲಿ. ಇದ್ರಲ್ಲೆಲ್ಲ ನೋಡಿದ್ರಲ್ಲ, ಎಲ್ಲರೂ ಮಾಡಿದಾಗೆ ನೀವು ಮಾಡಿದ್ರೆ ನಿಮ್ಗೂ ಮಾರ್ಕ್ಸ್ ಸಿಕ್ತು, ಅವ್ರಿಗೂ ಮಾರ್ಕ್ಸ್ ಸಿಕ್ತು, ಅವರು ಪಾಸ್ ಆದ್ರು, ನೀವು ಪಾಸ್ ಆದ್ರೆ, ನೀವು ಮುಂದೆ ಬಂದ್ರೆ, ಎಲ್ಲ ಆಯ್ತು. ಸೊ ಅದಕ್ಕೆ ಇದನ್ನ ಜಾಸ್ತಿ ತಲೆಗೆಲ್ಲ ತಗೊಳಕ್ ಹೋಗ್ಬೇಡಿ. ಕಲಿತೀರಾ ಅಂತ ಬಂದಾಗ ದಯವಿಟ್ಟು ಕಾಲ್ ಮಾಡಿ, ನಾನು ಪರ್ಸನಲಿ ಬೇಕಿದ್ರೆ ಹೇಳ್ತೇನೆ. ಓವರ್ ಆಲ್ ಆಗಿ ನಂದು ಇದನ್ನ ಸಬ್ಜೆಕ್ಟ್ ಪಾಸ್ ಆಗ್ಬೇಕು ಅಂತಂದಾಗ ಸಿಂಪಲ್ ಆಗಿ ಸಬ್ಜೆಕ್ಟ್ ಪಡಿಗೆ ಆ ಸಬ್ಜೆಕ್ಟ್ ಬಿಟ್ಬಿಡಿ ಅಷ್ಟೇ. ಅದು ತಾನಾಗತ್ತೆ, ಮಾರ್ಕ್ಸ್ ಬರುತ್ತೆ, ಪಾಸ್ ಆಗುತ್ತೆ, ಕ್ಲಿಯರ್ ಮಾಡ್ತೀರಾ, ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನನ್ ಕೇಳಿದ್ರೆ ಈ ಯಾವ್ದು ಮೂಟ್ ಕೋರ್ಟಿನ ಸಬ್ಜೆಕ್ಟ್ ಇಂದು ಸ್ಟೂಡೆಂಟ್ಸ್ಗಳ ಜೊತೆ ಸ್ಟೂಡೆಂಟ್ಸ್ಗಳಾಗಿ ಅಥವಾ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಆರಾಮಾಗಿ ನೀವು ಮೂವ್ ಆನ್ ಆಗಿ ಅಷ್ಟೇ. ಏನ್ ಮಾಡ್ತಾರೆ ಅದ್ ಮಾಡಿ, ನೀವು ಮಾಡಿ, ಎಲ್ಲ ಕ್ಲೋಸ್ ಆಗಿ ಹೋಗುತ್ತೆ. ನಾನು ತುಂಬಾ ಲೋಕಲಿ ವರ್ಬಲಿ ಆಗಿ ನಾರ್ಮಲ್ ಆಗಿ ಹೇಳ್ತಾ ಇದ್ದೇನೆ, ತಲೆ ಕೆಡ್ಸ್ಕೊಳ್ಳುವಂತ ವಿಷಯ ಇಲ್ಲ ಮೂಟ್ ಕೋರ್ಟ್ ಅನ್ನುವಂಥದ್ದು. ಎಲ್ರಿಗೂ ಕೂಡ ಲಾಸ್ಟಿಗೆ ಒಂದಿಷ್ಟು ಮಾರ್ಕ್ಸ್ ಸಿಗುತ್ತೆ, ಪಾಸ್ ಆಗ್ತೀರಾ, ಮುಗ್ದೋಗುತ್ತೆ. ಫೋಕಸ್ ಮಾಡಿ, ಥಿಯರಿಗಳ ಮೇಲೆ ಫೋಕಸ್ ಮಾಡಿ. ಬೇರೆ ಬೇರೆ ಸಬ್ಜೆಕ್ಟ್ಗಳಿದೆಯಲ್ವಾ, ಇಂಡಿಯನ್ ಎವಿಡೆನ್ಸ್ ಲಾ ಮೇಲೆ ಫೋಕಸ್ ಮಾಡಿ, ಆಮೇಲೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಇನ್ನೊಂದು ಹೊಸ ಹೆಸರು, ಎನ್ವೈರನ್ಮೆಂಟ್ ಲಾ ಮೇಲೆ ಫೋಕಸ್ ಮಾಡಿ, ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ಸ್ಗಳ ಮೇಲೆ ಫೋಕಸ್ ಮಾಡಿ. ಅದರಲ್ಲೆಲ್ಲ ತುಂಬಾ ಚೆನ್ನಾಗಿ ಓದ್ಕೊಳ್ಳಿ. ಭಾರತೀಯ ಸಾಕ್ಷ್ಯ ಅಧಿನಿಯಮ ತುಂಬಾ ಇಂಪಾರ್ಟೆಂಟ್ ಸಬ್ಜೆಕ್ಟ್. ನೀವು ವಾದ ವಿವಾದ ಮಾಡಬೇಕಾದ್ರೆ ಅದ್ರ ಮೇಲೆಲ್ಲ ಫೋಕಸ್ ಮಾಡಿ. ಎನಿಯೋ ಒಂದಿದು ಕ್ಲಿನಿಕಲ್ ಕೋರ್ಸ್ ಆಗಿತ್ತು, ಅದ್ರದ್ದೊಂದು ಬೇಸಿಕ್ ಇಂಟ್ರೊಡಕ್ಷನ್ ನಾನು ಕೊಟ್ಟಿದ್ದೇನೆ. ಐ ಹೋಪ್ ಇಷ್ಟೇನ ಸಾಕಾಗುತ್ತೆ ನಿಮಗೆ ಸಬ್ಜೆಕ್ಟ್ ನ ಒಂದು ಇಂಟ್ರೊಡಕ್ಷನ್ ಮತ್ತೆ ನಿಮ್ಮ ಕಾನ್ಫಿಡೆನ್ಸ್ಗೆ. ಸರಿ, ಇದರಲ್ಲಿ ನಾನು ಏನು ಹೇಳುವಂಥದ್ದು ಅನ್ನುವಂಥದ್ದು ಏನಿಲ್ಲ. ಕ್ರಿಮಿನಲ್ ಕೇಸ್ ಹೇಗೆ ನಡೆಯುತ್ತೆ, ಸಿವಿಲ್ ಕೇಸ್ ಹೇಗೆ ನಡೆಯುತ್ತೆ ಅನ್ನುವಂಥದ್ದು ನಿಮ್ಮ ಕಾಲೇಜ್ಗಳಲ್ಲಿ ನಡೆಸ್ತಾ ಹೋಗಿ. ಯಾಕಂದ್ರೆ ನೋಡಿ, ಸಮಸ್ಯೆ ಏನು ಅಂತ ನಾನು ಹೇಳ್ಬಿಡ್ತಾನೆ. ಸುಮಾರು ಕಾಲೇಜ್ಗಳಿದೆ. ಸುಮಾರು ಕಾಲೇಜ್ಗಳು ಮೀನ್ಸ್ ಒಂದು KSLU ಅಂಡರಲ್ಲಿ ಈಗ ರಿಜಿಸ್ಟರ್ ಆಗಿರುವಂಥದ್ದು 150ಕ್ಕಿಂತ ಹೆಚ್ಚಿಗೆ ಕಾಲೇಜ್ ಅಂತ ಇದೆ. ಒಂದೊಂದು ಕಾಲೇಜ್ನ ಪ್ಯಾಟ್ರನ್ನೇ ಬೇರೆ, ಒಂದೊಂದು ಕಾಲೇಜಲ್ಲಿ ಬೇರೆ ಬೇರೆ ಕೇಸಸ್ಗಳನ್ನೇ ನಿಮಗೆ ಸಾಲ್ವ್ ಮಾಡಕ್ ಕೊಟ್ಟಿರ್ತಾರೆ. ಅದನ್ನ ನಾನು ಓವರ್ ಆಲ್ ಆಗಿ ಹೇಳಲಿಕ್ಕೆ ಬರೋದೇ ಇಲ್ಲ ನಿಮ್ಗೆ ಈ ರೀತಿ ಮಾಡಿ ಅಂತ. ಅದೇ ಸಿಲೆಬಸ್ ಕಾಪಿಯಲ್ಲಿ 1 2 3 4 5 ಯೂನಿಟ್ ಏನಾದ್ರು ಇತ್ತು ಅಂದ್ರೆ ನಾನು ಹೇಳ್ಬಿಡ್ತಿದ್ದೆ. ಬಟ್ ಯಾವ್ದಾವ್ದು ಬೇರೆ ಬೇರೆ ಕಾಲೇಜ್ಗಳ ಎಲ್ಲಾ ಕಾಲೇಜ್ಗಳು 1000 ಜನ ಸ್ಟೂಡೆಂಟ್ ಇದೆ ನನ್ನ ಹತ್ರ. ಸೊ ಎಲ್ಲಾ ಕಾಲೇಜ್ಗಳ ಸ್ಟೂಡೆಂಟ್ ಇರೋದ್ರಿಂದ ನಾನು ಯಾವ ಕಾಲೇಜಲ್ಲಿ ಯಾವ ಕೇಸ್ ಲಾ ಕೊಡ್ತಾರೆ ಅಂತ ಸಾಲ್ವ್ ಮಾಡಕ್ಕೆ ಬರೋದಿಲ್ಲ. ಸೊ ಅದಕ್ಕೆ ಇದನ್ನ ಟೈಮ್ ಜೊತೆ ನೀವು ಟ್ರಾವೆಲ್ ಮಾಡಿ ಸಬ್ಜೆಕ್ಟ್ ನ ಕ್ಲೋಸ್ ಮಾಡಿ. ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಗಳಿತ್ತು, ನೀವೇನಾದ್ರೂ ಸಾಲ್ವ್ ಮಾಡ್ಕೊಳ್ಬೇಕು ಅಥವಾ ಯಾವ್ದೋ ಒಂದು ಕೇಸ್ ಬೇಕು, ಅದಕ್ಕೆ ಏನಾದ್ರು ಒಂದು ಹುಡುಕ್ ಕೊಡಿ, ನಮಗೆ ಗೊತ್ತಾಗ್ತಾ ಇಲ್ಲ, ಪ್ರೊಸೀಜರ್ ಏನು, ಇಂಟರ್ನ್ಶಿಪ್ ಅದು ಇದು ಏನೇ ಡೌಟ್ಸ್ ಗಳಿದ್ರು ಕೂಡ ಇದಕ್ಕೆ 100% ಸಪೋರ್ಟ್ ನಮ್ಮ ಟೀಮ್ ಕಡೆಯಿಂದ ಇರುತ್ತೆ. ಇವನ್ ಪರ್ಸನಲಿ ನಾನೇ ಮಾತಾಡ್ತೇನೆ ನಿಮ್ ಜೊತೆ. ನಿಮ್ಗೆ ಏನೇ ಡೌಟ್ಸ್ ಗಳಿದ್ರು ಕೂಡ ನಾನು ಕಾಲ್ ಮಾಡಿ. ಈ ಸಬ್ಜೆಕ್ಟ್ ಕ್ಲಿನಿಕಲ್ ಕೋರ್ಸ್ ಆಗಿರೋದ್ರಿಂದ ಇದನ್ನ ನಾನು ಓವರ್ ವ್ಯೂ ಅಷ್ಟೇ ಹೇಳ್ಬಹುದು. ಇದು ಪ್ರಾಕ್ಟಿಕಲ್ ಸಬ್ಜೆಕ್ಟ್, ನಿಮ್ಮ ಕಾಲೇಜಲ್ಲಿ ನಡೆಯುವಂತ ಸಬ್ಜೆಕ್ಟ್. ಸೊ ಅದಕ್ಕೆ ನೀವು ಇದನ್ನ ಕಾಲೇಜಲ್ಲಿ ನಡೆಯುವಂತ ಪ್ರೊಸೀಜರ್ ಪ್ರಕಾರ ನಡೀರಿ. ಡಿಫ್ರೆಂಟ್ ಕಾಲೇಜಲ್ಲಿ ಇರೋದ್ರಿಂದ ನಾನು ಬೇರೆ ಬೇರೆ ಕಾಲೇಜ್ಗಳ ಎಲ್ಲಾ ಕಾಲೇಜ್ಗಳನ್ನ ಕನ್ಕ್ಲೂಡ್ ಮಾಡ್ಬಿಟ್ಟು ಹೇಳಕ್ ಆಗೋದಿಲ್ಲ.
ತುಂಬಾ ತುಂಬಾ ಅಸಾಧ್ಯನೇ ಅದು. 150 ಕಾಲೇಜ್ ಸ್ಟೂಡೆಂಟ್ ಅಲ್ಲಿ 150 ಟೈಪ್ ಸ್ಟೂಡೆಂಟ್ಸ್ ಗಳಿರ್ತಾರೆ ನನ್ನ ಹತ್ರ. ಸೊ ಆದ್ರೆ ಪ್ರತಿಯೊಬ್ಬರಿಗೂ ನಾನು ಇಂಡಿವಿಜುವಲ್ ಆಗಿ ಮಾತಾಡಿಸ್ಬಿಟ್ಟು ನೀವು ಈ ರೀತಿ ಮಾಡಿ, ಈ ರೀತಿ ನಿಮ್ ಕಾಲೇಜಲ್ಲಿ ಹೇಳಿದ್ರೆ ನಿಮ್ ಸಮಸ್ಯೆ ಏನ್ ಕೊಡಿ, ನಿಮ್ ಪ್ರಾಬ್ಲಮ್ಸ್ ಏನ್ ಕೊಟ್ಟಿದ್ದಾರೆ, ಯಾವ ಕೇಸ್ ಸಾಲ್ವ್ ಮಾಡಕ್ ಕೊಟ್ಟಿದ್ದಾರೆ, ಎಲ್ಲಿ ಇಂಟರ್ನ್ಶಿಪ್ ರಿಪೋರ್ಟ್ ಮಾಡಿದ್ರೆ ರಿಪೋರ್ಟ್ಸ್ ಏನು ಎಲ್ಲದನ್ನ ನಾನು ಸಪೋರ್ಟ್ ಮಾಡ್ಬೋದು. ಅವಾಗ ನಾನು ಕ್ಲಿಯರ್ ಆಗಿರುತ್ತೆ. ನಾನು ಓವರ್ ಆಲ್ ಆಗಿ ನಾನೇನೋ ಹೇಳಿದ್ರೆ ನಿಮಗೆ ಏನೋ ಒಂದು ಬೇರೆ ತರ ಅನಿಸ್ತಾ ಇರುತ್ತೆ, ಏನೋ ಮಾತಾಡ್ತಾ ಇದ್ದಾರೆ ಅಂತ. ಸೊ ಅದಕ್ಕೋಸ್ಕರ ನಾನು ಇದರಲ್ಲಿ ತುಂಬಾ ಡೀಪ್ ಹೋಗಲ್ಲ. ಎನಿಯೋ ಈ ಸಬ್ಜೆಕ್ಟ್ ಇನ್ನ ಮೇಲೆ ಡೈರೆಕ್ಟ್ 1-to-1 ಕಮ್ಯುನಿಕೇಶನ್ ಮಾಡ್ಕೊಂಡೆ ನಾವು ಕ್ಲೋಸ್ ಮಾಡ್ಕೋಣ. ಸಿಲೆಬಸ್ ಏನು ಪ್ಯಾಟರ್ನ್ ಅಂತ ಹೇಳಿದ್ದೇನೆ. ಮತ್ತೆ ಆಮೇಲೆ ಮತ್ತೊಂದ್ಸಲ ಕ್ಲಿಯರ್ ಆಗಿ ಹೇಳ್ತೇನೆ, ಈ ಸಬ್ಜೆಕ್ಟ್ ಎಲ್ಲರೂ ಕೂಡ ಪಾಸ್ ಆಗ್ತೀರಾ ಆಯ್ತಾ. ಯಾರು ಕೂಡ ತಲೆ ಕೆಡ್ಸ್ಕೊಳ್ಬೇಡಿ. ಕಾಲೇಜಲ್ಲಿ ಕೊಡೋ ಮಾರ್ಕ್ಸ್ ಇದು, ಇಂಟರ್ನಲ್ ಅವ್ರ ಕೈಲೇ ಇರುತ್ತೆ ಮಾರ್ಕ್ಸ್. ಯಾರು ಏನು ಕೂಡ ತಲೆ ಕೆಡ್ಸ್ಕೊಳ್ಬೇಡಿ. ಹಳೆ ಕ್ಲಿನಿಕಲ್ ಕೋರ್ಸ್ಗಳನ್ನು ಹೇಗೆ ಫಿನಿಶ್ ಮಾಡ್ಕೊಂಡು ಬಂದ್ರೆ ಇದು ಅದೇ ತರ. ಏನೋ ಒಂದು ರೆಕಾರ್ಡ್ ಸಬ್ಮಿಷನ್ ಮಾಡೋದಿರುತ್ತೆ, ಎಲ್ಲರದು ಕೂಡ ರೆಕಾರ್ಡ್ ಸಬ್ಮಿಟ್ ಮಾಡೋ ರೀತಿಯಲ್ಲಿ ನೀವು ರೆಕಾರ್ಡ್ ಸಬ್ಮಿಷನ್ ಮಾಡ್ತೀರಾ. ಅದ್ರಲ್ಲಿ ಏನೋ ಡೌಟ್ಸ್ ಬಂದ್ರೆ ನನಗೆ ಹೇಳಿ, ನಾನು ಹೇಳ್ತೇನೆ. 2-3 ಕೇಸ್ಗಳನ್ನ ಕೊಟ್ಟಿರ್ತಾರೆ ಸಾಲ್ವ್ ಮಾಡಿ ಅಂತೇಳಿ. 2-3 ಕೇಸ್ಗಳನ್ನ ಪ್ರಾಕ್ಟಿಕಲ್ ಆಗಿ ಡ್ರಾಮಾ ತರ ನಿಮ್ಮ ಕಾಲೇಜಲ್ಲಿ ನಡೆಸಿ ಮಜವಾಗಿ ಎಂಜಾಯ್ ಮಾಡಿ. ಈ ಸಬ್ಜೆಕ್ಟ್ ನ ಆರಾಮಾಗಿ ಪಾಸ್ ಆಗ್ತೀರಾ. ತಲೆಗೆಡ್ಸ್ಕೊಳಕ್ ಹೋಗ್ಬೇಡಿ. ಥಿಯರಿ ಸಬ್ಜೆಕ್ಟ್ಸ್ ಗಳ ಬಗ್ಗೆ ಕಾನ್ಸಂಟ್ರೇಷನ್ ಕೊಡಿ. ಏನೇ ಡೌಟ್ಸ್ ಬಂದ್ರು ಕೂಡ ನಾನು ನಿಮ್ ಜೊತೆ ಇರ್ತೇನೆ, ನಮ್ಮ ಟೀಮ್ ನಿಮ್ ಜೊತೆ ಇರುತ್ತೆ. ಕಾಲ್ ಮಾಡ್ಕೊಳ್ಳಿ, ಸಾಲ್ವ್ ಮಾಡ್ತಾ ಹೋಗೋಣ. ಇದಿಷ್ಟು ಹೇಳ್ತಾ ಈ ವಿಡಿಯೋನ ಮತ್ತೆ ಈ ಸಬ್ಜೆಕ್ಟ್ ನ ಕ್ಲೋಸ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.